ಸಮಸ್ತ ಗುಡ್ ನ್ಯೂಸ್ ವೀಕ್ಷಕರಿಗೆ ನಮಸ್ಕಾರ. ಇವತ್ತು ನಾವು ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಪತ್ನಿ 11ನೇ ದಿನದ ಕಾರ್ಯದಲ್ಲಿದ್ದೀವಿ. ಇವತ್ತು ಬಹಳ ಅದ್ಭುತವಾಗಿ ಚೆನ್ನಮ್ಮನವರ ಚಿತ್ರ ಮೂಡಿ ಬಂದಿದೆ. ಇದರ ಕಲಾವಿದರು ಪುನೀತ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ತೆ. ಎಷ್ಟು ಖುಷಿ ಆಗ್ತಿದೆ ಸರ್ ಅಮ್ಮನವರ ಚಿತ್ರವನ್ನು ಡ್ರಾಯಿಂಗ್ ಮಾಡ್ತಾ ಇರೋದು? ಎಲ್ಲ ಹಾಸನ ಜಿಲ್ಲೆಯವರಿಗೆ ಗೊತ್ತಿದೆ, ಅನ್ನದಾತೆ ಅಂತ ಹೆಸರುವಾಸಿ. ಸಾಕಷ್ಟು ಜನ ಇವರ ನೆರಳಲ್ಲಿ ಅನ್ನವನ್ನು ತಿಂದಿದ್ದಾರೆ. ಆ ನಿಟ್ಟಿನಲ್ಲಿ ನಾನು ಕೂಡ ಒಬ್ಬ ಕಲಾವಿದನಾಗಿ ಇಂಥ ಮಹಾನ್ ವ್ಯಕ್ತಿಯ ಚಿತ್ರವನ್ನು ಬರೀಬೇಕು ಅಂತೇಳಿ ಸೂರಜ್ ರೇವಣ್ಣನವರ ಒಂದು ಪರ್ಮಿಷನ್ ತೊಗೊಂಡು ಬರಿತಾ ಇದ್ದೀವಿ. ಬಹಳ ಖುಷಿಯಾಗುತ್ತೆ. ಅವರಿಲ್ಲ ಇವತ್ತು, ಬಟ್ ಈ ಕಲೆಯ ಮೂಲಕ ಅವ್ರನ್ನ ಜೀವಂತವಾಗಿಸಬೇಕು ಅನ್ನೋದು ನಮ್ಮ ಆಶೆ ಆಗುತ್ತೆ. ಎಷ್ಟು ಟೈಮ್ ಬೇಕಾಯಿತು ಅಮ್ಮನವರ ಚಿತ್ರ ಬಿಡೋದಕ್ಕೆ? ಎಷ್ಟು ಗಂಟೆಯಿಂದ ಶುರು ಮಾಡಿಕೊಂಡ್ರೆ ಎಷ್ಟೊತ್ತಿಗೆ ಮುಗಿಯುತ್ತೆ ಸರ್? ಸೊ ಹಾಗಾಗಿ ನಿನ್ನೆ 12 ಗಂಟೆ ಇದೆಲ್ಲ ಸೆಟಪ್ ಮಾಡಿ 12 ಗಂಟೆ ಮಧ್ಯರಾತ್ರಿ ಸ್ಟಾರ್ಟ್ ಮಾಡಿದ್ವಿ. ಇನ್ನು ಕೆಲಸ ಆಗ್ತಾಯಿದೆ. ಇನ್ನೊಂದು 2-3 ಅವರ್ಸ್ ಕೆಲಸ ಹಿಡಿತದೆ. ನೋಡಬೇಕು ಕುಮಾರಸ್ವಾಮಿ ಸರ್ ಹಾಗೆಯೇ ರೇವಣ್ಣ ಸರ್ ಅವರ ರಿಯಾಕ್ಷನ್ ಯಾವ ಥರ ಇರುತ್ತೆ, ಹಾಗೆಯೇ ಸೂರಜ್ ರೇವಣ್ಣ ಅವರ ರಿಯಾಕ್ಷನ್ ಹೇಗಿರುತ್ತೆ ಅಂತ. ತುಂಬ ಚೆನ್ನಾಗಿ ಬಂದಿದೆ ಅಂತ ಅಂದ್ಕೊಳ್ತಿದ್ದೀನಿ. ಯಾಕೆಂದರೆ ಅಷ್ಟು ಎಫೆಕ್ಟ್ ಕಳೆ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಇದ್ರ ಜೊತೆಗೆ ನಾನು ಮತ್ತು ನನ್ನ ಬ್ರದರ್ ರವಿ ಅಂದ್ಬಿಟ್ಟು ಇಬ್ಬರು ಸೇರಿ ಈ ಚಿತ್ರವನ್ನು ಬಿಡಿಸ್ತಾ ಇದ್ದೀವಿ. ಭಾಳ ಖುಷಿ ಆಗ್ತಿದೆ. ಮೂಲತಃ ಮೈಸೂರಿನವರು. ಸೊ ಇವತ್ತು ಹಾಸನದಲ್ಲಿ ನಡೀತಿರ್ತಕ್ಕಂಥ ಈ ಕಾರ್ಯದಲ್ಲಿ ಭಾಗಿಯಾಗಿದ್ದೀರಾ. ಸೊ ಹೇಗೆ ಅನ್ನಿಸ್ತಾ ಇದೆ ಅಮ್ಮನವ್ರ ಬಗ್ಗೆ ಮಾತನಾಡೋದಾದ್ರೆ? ಭಾಳ ಖುಷಿಯಾಗುತ್ತೆ. ಯಾಕೆಂದರೆ ಇದು ನನಗೆ 4-5 ಈವೆಂಟು ಸರ್ ಕಡೆಯಿಂದ ಸಿಕ್ಕಿದೆ. ವೇದಿಕೆ ಮೇಲೆ 5 ನಿಮಿಷದಲ್ಲಿ ಉಲ್ಟ ಚಿತ್ರ ಬಿಡಿಸೋದು, ಈ ಒಂದು ಕೆಲಸಗಳನ್ನೆಲ್ಲ ಕೊಟ್ಟಿದ್ದರು. ತುಂಬ ಚೆನ್ನಾಗಿ ಮಾಡಿದೆ. ಸೊ ಆ ನಿಟ್ಟಿನಲ್ಲಿ ಅವರ ತವರೂರಲ್ಲೇ ಈ ಚಿತ್ರವನ್ನು ಬರೀತಿರೋದು ಬಹಳ ಹೆಮ್ಮೆ ಇದೆ. ಭಾಳ ಖುಷಿ ಆಗ್ತಿದೆ. ಎಷ್ಟೊತ್ತಲ್ಲಿ ಡ್ರಾಯಿಂಗ್ ಕಂಪ್ಲೀಟ್ ಆಗುತ್ತೆ ಸರ್? ಎಷ್ಟೊತ್ತು ಬೇಕಾಗುತ್ತೆ? ಏನೇನು ಕಲರ್ ಯೂಸ್ ಮಾಡಿದ್ದೀರಾ? ನಾವು ಆ್ಯಕ್ಚುಲಿ ರಂಗೋಲಿ ಪೌಡ್ರನ್ನ ಯೂಸ್ ಮಾಡಿದ್ದೀವಿ. ನನ್ನ ಹೆಸರು ಪುನೀತ್ ಕಲಾವಿದ ಅಂದ್ಬಿಟ್ಟು. ಮಂತ್ರಾಲಯದಲ್ಲಿ 45,000 ಸ್ಕ್ವೇರ್ ಫೀಟ್ನಲ್ಲಿ ರಾಯರ ಚಿತ್ರ ಬಿಟ್ಟು ವಿಶ್ವ ದಾಖಲೆ ಆಗಿದೆ. ನನ್ನ ತಂಡದವರೆಲ್ಲ ಸೇರಿ ಮಾಡಿದ್ವಿ. ಇದಕ್ಕೆ ನಾನು ನಮ್ಮ ರವಿ ಅಂದ್ಬಿಟ್ಟು ಇಬ್ಬರು ಸೇರಿ ಈ ಚಿತ್ರವನ್ನು ಬಿಡಿಸ್ತಾ ಇದ್ದೀವಿ. ಇದಕ್ಕೆ ಸುಮಾರು ಒಂದು 100-150 kg ರಂಗೋಲಿನ ಯೂಸ್ ಮಾಡಿದ್ದೀವಿ. ವಿಭಿನ್ನ ಕಲರ್ಗಳನ್ನ ಹಾಕಿ ಮಿಕ್ಸ್ ಮಾಡಿ ಈ ಚಿತ್ರಗಳನ್ನ ಚಿತ್ರಿಸ್ತಾ ಇದ್ದೀವಿ. ಯಾಕೆಂದರೆ ಸ್ಕಿನ್ ಟೋನ್ ಬೇರೆ ಬೇರೆ ಥರ ಇದೆ, ಸ್ಕಿನ್ನೆಲ್ಲ ಇದಾಗಿರೋ ಥರ. ಸೊ ಅದನ್ನೆಲ್ಲ ಅಬ್ಸರ್ವ್ ಮಾಡಿ ಅದನ್ನೆಲ್ಲ ಫೈಂಡ್ ಔಟ್ ಮಾಡಿ ಫೇಸೇ ಮೋರ್ ದೆನ್ 7 hours ಏನೋ ತೊಗೊತೋದು. ಇನ್ನೂ ಆಗ್ತಾಯಿತ್ತು. ಈಗ ಬಾಡಿಗೆ ಬಂದಿದ್ದೀವಿ. ಬಾಡಿಲಿ ಫುಲ್ಲು ಆ ಟೋನ್ಗಳು, ಸೀರೆ, ನರಿಗೆ ಎಲ್ಲನೂ ಮಾಡ್ತಾಯಿದ್ದೀವಿ. ಇನ್ನೊಂದು 3-4 ಅವರ್ಸಲ್ಲಿ ಕೆಲಸ ಮುಗೀತದೆ. ಅಮ್ಮನವರ ಚಿತ್ರನ ಡ್ರಾಯಿಂಗ್ ಮಾಡ್ಬೇಕಾದ್ರೆ ತಲೆಯಲ್ಲಿ ಯಾವ ಥರ ಥಾಟ್ ಬರ್ತಾ ಇತ್ತು ಸರ್? ಯೂಶ್ವಲಿ ಭಾಳ ನಾವು ರಂಗೋಲಿ ಎಲ್ಲ ಚಿತ್ರ ಬರೀಬೇಕಾದ್ರೆ ಗೌರವದಿಂದನೇ ಎಲ್ಲನೂ ಬರಿತೀವಿ. ಅದರಲ್ಲಿ ಈ ಅನ್ನದಾತೆಯ ಚಿತ್ರವನ್ನು ಬರೀಬೇಕಾದ್ರೆ ಭಾಳ ಖುಷಿ ಆಗ್ತಿತ್ತು. ತುಂಬ ನೀಟಾಗಿ ಬರಬೇಕು ಅಂತ ಹೇಳಿ ಪ್ರತಿಯೊಂದು ಲೇಯರ್ನೂ ಕೂಡ, ಪ್ರತಿಯೊಂದು ಹೇರ್ಸ್ದು ಲೈನ್ಸ್ ಕೂಡ ಇನ್ನೂ ಫಿನಿಶ್ ಆಗಿಲ್ಲ, ಮಾಡ್ತಾಯಿದ್ದೀವಿ. ಪ್ರತಿಯೊಂದು ಲೈನು ಅದೇ ಥರ ಬರಬೇಕು, ನೋಡೋರಿಗೆ ತುಂಬ ಖುಷಿ ಕೊಡಬೇಕು ಅನ್ನೋದು ನಮ್ಮ ಥಾಟಲ್ಲಿ ಮಾಡ್ತಾಯಿದ್ದೀವಿ.